ಹಾಯ್ ಎವ್ರಿವಾನ್, ವೆಲ್ಕಮ್ ಟು UP3 ವ್ಲಾಗ್ಸ್. ನಾನು ಉಷಾ. ನಾವು ತುಂಬ ಚೆನ್ನಾಗಿರ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಈ ದಿನ ನಾವು ಉಚ್ಚಿಲ ಮಹಾಲಕ್ಷ್ಮಿ ಅಮ್ಮನವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ, ಈ ದಿನ ಬೆಳಗ್ಗೆ ಆ್ಯಕ್ಚುಲಿ ನಾವು ಫಸ್ಟು ಮಂಗಳೂರಲ್ಲಿರೋ ಇದು ಚಿಲಿಂಬಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು ಈ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಾಯಿಬಾಬಾ ಟೆಂಪಲ್ನಲ್ಲಿ ತುಂಬ ರಶ್ ಇತ್ತು. ಗುರುವಾರ ಬೇರೆ ಆಗಿದ್ರಿಂದ ದೊಡ್ಡ ಕ್ಯೂ ಇತ್ತು. ಆದ್ರಿಂದ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸಹ ಉಚ್ಚಿಲದಲ್ಲಿ ಸಹ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಒಳಗೆಲ್ಲ. ಹೊರಗಡೆನೆ ಜಸ್ಟ್ ತೋರಿಸ್ತೇನೆ ಹೇಗಿದೆ ಟೆಂಪಲ್ ಅಂತ ಹೇಳಿಬಿಟ್ಟು. ಮಂಗಳೂರು ಮತ್ತು ಉಡುಪಿ ಎರಡೂ ಕಡೆ ಇರೋ ಮೊಗವೀರ ಜನಾಂಗದವರು 1957ರಲ್ಲಿ ವರ್ಷಿಪ್ಗೆ ಅಂತ ಮಾಡ್ಕೊಂಡಿರೋ ಟೆಂಪಲ್ ಇದು. ಇತ್ತೀಚೆಗೆ ಇದನ್ನ ರಿನೋವೇಟ್ ಮಾಡಿಬಿಟ್ಟು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ಕೊಲ್ಹಾಪುರ ಮತ್ತು ಮುಂಬೈನಲ್ಲಿರೋ ಮಹಾಲಕ್ಷ್ಮಿ ಟೆಂಪಲ್ ಬಿಟ್ಟರೆ ಇದು 3ನೇ ಶ್ರೇಷ್ಠವಾದ ಟೆಂಪಲ್ ಅಂತ ಹೇಳ್ತಾರೆ. ಇಲ್ಲಿ ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ದಸರಾ ಆಚರಿಸ್ತಾರೆ. ಈ ಟೆಂಪಲ್ ಕಟ್ಟಿರೋ ಆರ್ಕಿಟೆಕ್ಚರಲ್ ಸ್ಟೈಲ್ ಒಂಥರ ಬೇಲೂರು ಹಳೆಬೀಡು ಟೆಂಪಲ್ ನೋಡಿದ ಹಾಗೆ ಆಗುತ್ತೆ. ಇದು ರಿನೋವೇಟ್ ಮಾಡೋದಕ್ಕಿಂತ ಮೊದಲು ತುಂಬ ದೂರದಿಂದನೇ ತಾಯಿಯ ದರ್ಶನ ಮಾಡಬೇಕಿತ್ತಂತೆ. ಬಟ್ ಈಗ ತುಂಬ ಹತ್ತಿರದಿಂದ ತುಂಬ ಚೆನ್ನಾಗಿ ದರ್ಶನ ಮಾಡಬಹುದು. ಈ ಟೆಂಪಲ್ ಜೊತೆಗೆ ತುಂಬ ವಿಶಾಲವಾದ ಸಭಾಂಗಣ ಸಹ ಮಾಡಿದ್ದಾರೆ. ಒಳಗಡೆ ಜನ ಇದ್ದಾರೆ ಅಷ್ಟೇನೆ. ಇಲ್ಲಿ ಹೊರಗಡೆ ಎಲ್ಲೂ ಯಾರು ಕಾಣ್ತಾನೆ ಇಲ್ಲ. ಗುರುವಾರ ಆಗಿದ್ರಿಂದ ಇನ್ನೂ ಕಡಿಮೆನೇ ಜನ ಇದ್ರು. ಸೊ ನಮಗೆ ದರ್ಶನನೂ ಸಹ ಚೆನ್ನಾಗಿ ಆಯಿತು. ನಾವು ಆ್ಯಕ್ಚುಲಿ ಲಾಸ್ಟ್ ಇಯರ್ ನ್ಯೂ ಇಯರ್ಗೆ ಬಂದಿದ್ವಿ ಫಸ್ಟ್ಗೆ. ತುಂಬ ಕ್ರೌಡ್ ಅಂದರೆ ತುಂಬ ಕ್ರೌಡ್ ಇತ್ತು. ಫುಲ್ಲು ಹೊರಗೆ ಒಳಗೆ ಎಲ್ಲ ಕಡೆಗೂ ಜನ ಇದ್ದರು. ಇವತ್ತಂತೂ ತುಂಬ ಚೆನ್ನಾಗಿ ಕೂಲಾಗಿತ್ತು ವಾತಾವರಣ ಎಲ್ಲ. ಇಲ್ಲಿ ಆ್ಯಕ್ಚುಲಿ ಹೋದ್ವಲ್ಲ, ಈ ರೋಡಲ್ಲಿ ಜಾಗ ಇದು ಬ್ಲಾಕ್ ಮಾಡಿದ್ರು ಆ್ಯಕ್ಚುಲಿ. ಇಲ್ಲಿ ಹೋಗೋ ಹಾಗಿರಲಿಲ್ಲ. ಸೊ ಅಲ್ಲಿ ಮತ್ತೆ ಇನ್ನೊಬ್ಬರಿಗೆ ಕೇಳಿದ್ವಿ ಯಾಕೆ ಇದು ಬ್ಲಾಕ್ ಮಾಡಿದ್ದಾರೆ ಅಂತ. ಇಲ್ಲ, ಹಿಂದ್ಗಡೆಯಿಂದ ಹೋಗಿ ನೀವು ಅಂತ ಹೇಳಿದರು. ಸೊ ಟೆಂಪಲ್ದು ಬ್ಯಾಕ್ ಸೈಡಿಂದ ಹೊರಟು ಬಂದ್ವಿ. ಇಲ್ಲಿ ಈ ಕಡೆಗೆ ಲೆಫ್ಟಲ್ಲಿ ದೊಡ್ಡ ಜಾಗ ಕಾಣ್ತಿದೆಯಲ್ಲ, ಇದೆಲ್ಲ ಪಾರ್ಕಿಂಗಿಗೆ ಅಂತ ಹೇಳಿಬಿಟ್ಟು. ಏನಾದರೂ ಫಂಕ್ಷನ್ ಅದು ಇದು ನಡೆಯುವಾಗಂತೂ ಅಲ್ಲಿ ಫುಲ್ ಆಗಿರುತ್ತೆ ಪಾರ್ಕಿಂಗ್ ಎಲ್ಲ. ನಾವಿಲ್ಲಿನೇ ಮುಂದೆನೇ ನಿಲ್ಲಿಸ್ಬಿಟ್ಟು ಒಳಗಡೆ ಹೋದ್ವಿ. ಒಳಗಡೆ ಅಂತೂ ತುಂಬ ಕಾಮಾಗಿತ್ತು. ದೇವರ ಹಾಡುಗಳನ್ನು ಕೇಳ್ಕೊಂಡು ತಲ್ಲೀನವಾಗಿ ಅಲ್ಲೇ ಇದ್ಬಿಡೋಣ ಅನ್ನೋ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿನೂ ಸಹ ಕಟೀಲ್ನಲ್ಲಿ ಇದ್ದ ಹಾಗೆ ದೇವಿದು ಲೈವ್ ವಿಡಿಯೋ ನೋಡೋದಕ್ಕೆ ಸ್ಕ್ರೀನಿಂಗ್ ಸಹ ಇದೆ. ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ಮಂಗಳೂರಿಗೆ. ಇದು ಹೊರಗಡೆಯಿಂದ ತೆಗಿತಾ ಇದ್ದೀನಿ. ಒಳಗಡೆ ಎಲ್ಲೂ ಬಿಡಲಿಲ್ಲಲ್ಲ ವಿಡಿಯೋ ಮಾಡಲಿಕ್ಕೆ. ಸೊ ಹೊರಗಡೆ ಎಲ್ಲ ಹೀಗೆ ಕಾಣುತ್ತೆ. ಈ ಕಡೆ ಸೈಡಲ್ಲಿ ಹೀಗಿದೆ, ಸಭಾಂಗಣ ಎಲ್ಲ ಇದೆ. ಫಂಕ್ಷನ್ ಎಲ್ಲ ಆಗುವಾಗ ಫುಲ್ಲು ರಶ್ ಇರುತ್ತೆ ಅಲ್ಲೆಲ್ಲ. ಮನಸ್ಸು ಶಾಂತವಾಗಿತ್ತು. ಈ ತಾಯಿಯ ಅನುಗ್ರಹವು ನಮ್ಮ ಮೇಲಿದೆ ಅಂತ ನಾವು ನಂಬ್ತೀವಿ. ನಿಮ್ಮಲ್ಲೂ ಎಷ್ಟೋ ಜನರ ಅಭಿಪ್ರಾಯವು ಇದಾಗಿರಬಹುದು. ಕಟೀಲು ಮತ್ತು ಉಚ್ಚಿಲ ತಾಯಿಯರ ಆಶೀರ್ವಾದ ನಿಮಗೂ ಪ್ರಾಪ್ತಿಯಾಗಲಿ ಅಂತ ಕೇಳ್ಕೊಳ್ತಾ, ನಾನು ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅದು ಮೋಸ್ಟ್ಲಿ ನನ್ನ ಬ್ಲೌಸ್ ಸ್ಟಿಚ್ ಮಾಡಿರೋ ಡಿಸೈನರ್ ಅವರದ್ದಾಗಿರುತ್ತೆ. ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಸ್ಟೇ ಹೆಲ್ದಿ. ಬಾಯ್.